ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜಿಇ ರವಿಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಕಣ್ಣ ಚುನಾಯಿತರಾದರು. ಒಟ್ಟು 15 ಮಂದಿ ನಿರ್ದೇಶಕರ ಪೈಕಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಅವರ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ 10 ಹಾಗೂ ಎಚ್ಎನ್ ದಯಾನಂದ್ ಅವರ ನೇತೃತ್ವದ ರೈತ ಸಂಘ ಕಾಂಗ್ರೆಸ್ ಬೆಂಬಲಿತ 5 ಮಂದಿ ನಿರ್ದೇಶಕರ ಬಲವನ್ನು ಹೊಂದಿದ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಸೋಮವಾರ ಚುನಾವಣೆ ನಿಗದಿಪಡಿಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಎಚ್ ತ್ಯಾಗರಾಜು ನೇತೃತ್ವದ ತಂಡದ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಜಿಇ ರವಿಕುಮಾರ್ ಹಾಗೂ ಎಚ್ಎನ್ ದಯಾನಂದ್ ನೇತೃತ್ವದ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಎಚ್ಎಲ್ ಮುರಳೀಧರ್ ನಾಮಪತ್ರ ಸಲ್ಲಿಸಿದ್ದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ತ್ಯಾಗರಾಜು ನೇತೃತ್ವದ ತಂಡದ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕಣ್ಣ ಹಾಗೂ ಎಚ್ಎನ್ ದಯಾನಂದ್ ನೇತೃತ್ವದ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಶಿವಕುಮಾರ್ ನಾಮಪತ್ರ ಸಲ್ಲಿಸಿದ್ದರು. ನಂತರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಜಿಇ ರವಿಕುಮಾರ್ ಅವರು ತಮ್ಮ ಪ್ರತಿಸ್ಪರ್ಧಿ ಎಚ್ಎಲ್ ಮುರಳೀಧರ್ ಅವರ ವಿರುದ್ಧ 9-5 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದರು. 1 ಮತ ತಿರಸ್ಕೃತಗೊಂಡಿತು. ಉಳಿದಂತೆ ಕಣ್ಣ ಅವರು ತಮ್ಮ ಪ್ರತಿಸ್ಪರ್ಧಿ ಶಿವಕುಮಾರ್ ಅವರ ವಿರುದ್ಧ 10-5 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುವ ಮೂಲಕ ಉಪಾಧ್ಯಕ್ಷರಾಗಿ ಮೊದಲ ಬಾರಿಗೆ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ವಶೀಂ ಪಾಷಾ, ಆಡಳಿತ ಅಧಿಕಾರಿ ಆನಂದ್ ನಾಯಕ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಮಾಡುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಮಾತನಾಡಿ, ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸಂಘದ ಎಲ್ಲ 15 ನಿರ್ದೇಶಕರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿಗೆ ದುಡಿಯಬೇಕು ಎಂದರು. ಅಭಿನಂದನೆ ಸ್ವೀಕರಿಸಿದ ನೂತನ ಅಧ್ಯಕ್ಷ ಜಿಇ ರವಿಕುಮಾರ್ ಮಾತನಾಡಿ, ತಾಲೂಕಿನ ಮತದಾರರ ಅಭೂತಪೂರ್ವ ಬೆಂಬಲದೊಂದಿಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರ ವಿಶ್ವಾಸದೊಂದಿಗೆ ಸಂಘದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಅಮೃತಿ, ಎ ವಿಜೇಂದ್ರ ಮೂರ್ತಿ, ಎಂಬಿ ಪ್ರಕಾಶ್, ಚಂದ್ರೆ ಕಾಂತರಾಜು, ಪಟ್ಟಸೋಮನಹಳ್ಳಿ ಗಜೇಂದ್ರ, ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ನಿರ್ದೇಶಕರಾದ ಎಚ್ಎನ್ ಚಿಟ್ಟಿಬಾಬು, ಬಾಲರಾಜು, ಎಚ್ಆರ್ ಪ್ರತಾಪ್, ಎಚ್ಎಲ್ ರೋಜಾ, ಬಿ ಪುಟ್ಟಬಸವೇಗೌಡ, ನಟರಾಜು, ಎಚ್ಆರ್ ಜ್ಯೋತಿ, ಜಿ ರಮೇಶ್ ಸೇರಿದಂತೆ ಗೃಹ ನಿರ್ಮಾಣ ಸಹಕಾರ ಸಂಘದ ಪ್ರಭಾರ ಕಾರ್ಯದರ್ಶಿ ಪ್ರಕಾಶ್ ಎಚ್ಎಸ್ ಇತರರು ಇದ್ದರು. ಹೌಸಿಂಗ್ ಕೊಡ್ಕೊಂಡು ಒಳ್ಳೆ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ಸಲ ಮಾಡಿದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ. ಮುಂದೆ ಒಂದು ಒಳ್ಳೆ ಹೆಸರು ತಗೊಂಡು ಬೋರ್ಡನ್ನು ಮುಂದೆ ಒಳ್ಳೆ ಡೆವಲಪ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ತಾಲೂಕಿನ ಗೃಹ ನಿರ್ಮಾಣ ಸಹಕಾರ ಸಂಘದ 26-31 ಅವಧಿ 5 ವರ್ಷಗಳ ಅವಧಿಗೆ ಚುನಾವಣೆ ನಡೆದ 26ನೇ ತಾರೀಕು ಎಲೆಕ್ಷನ್ ಆಗಿತ್ತು. ಅದರಲ್ಲಿ ಅತಿ ಹೆಚ್ಚಾಗಿ ನಮ್ಮ ಟೀಮ್ಗೆ ಈ ತಾಲೂಕಾದ್ಯಂತ ಮತದಾರರು ಬಂದು ಹೆಚ್ಚಿನ ರೀತಿ ಸಹಕಾರ ಮಾಡಿ ನಮ್ಮ ಟೀಮ ಆಯ್ಕೆ ಮಾಡಿದರು. ಅದೇ ರೀತಿ ಇವತ್ತು ಅಧ್ಯಕ್ಷ ಎಲೆಕ್ಷನ್ ಇತ್ತು, ಉಪಾಧ್ಯಕ್ಷ ಎಲೆಕ್ಷನ್ ಇತ್ತು. ಅಧ್ಯಕ್ಷರಾಗಿ ನನ್ನ ಉಪಾಧ್ಯಕ್ಷ ಕಣ್ಣವನ್ನು ನಮ್ಮ 10 ನಿರ್ದೇಶಕರುಗಳು ಆಯ್ಕೆ ಮಾಡಿದರು. ನಾವು ಅದರಲ್ಲಿ ಅಧ್ಯಕ್ಷರಾಗಿದ್ವಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಲವಾರು ವಿಚಾರ ಗೊತ್ತು. ನಮ್ಮ ಸಂಘದ್ದು ಸಹಕಾರ ಮಾಡಿ ಜನ ಜಾಸ್ತಿ ಇದ್ದರು. ಕೆಲವೇ ಮಂದಿಗಳು ಬರೀ ಸಂಘದ ಇಲ್ಲದ ಸಲದ ದೂರು ಹೇಳ್ತಾ ಬಂದ ತಮಗೂ ಹಲವಾರು ಬಾರಿಗಳು ಗೊತ್ತು. ಆದರೆ ಇವತ್ತು ಮತದಾರರು ನಮಗೆ ತೀರ್ಪು ಕೊಟ್ಟಿದ್ದಾರೆ. ಇವರು ಯಾವುದೇ ರೀತಿ ಸಂಘದ ಹಿತದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಸಂಘಕ್ಕೆ ನಮ್ಮ ಟೀಮ್ಗೆ ಹೆಚ್ಚು ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಾವು ಮತದಾರರಿಗೆ ಋಣಿಯಾಗಿ ಕೃತಜ್ಞತೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಯಶಸ್ವಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸನ್ನಿವೇಶದಲ್ಲಿ ಸರ್, ಸಹಕಾರ ಸಂಘದಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರಲ್ಲ. ಈಗ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ? ಯಾವ ಪಕ್ಷದಿಂದ ಆಯ್ಕೆ ಆಗಿದ್ದೀರಾ? JDS, ಕಾಂಗ್ರೆಸ್,
ಬೆಂಬಲಿತ ಅಂತಲೇ ನಾವು ಎಲೆಕ್ಷನ್ ಮಾಡಿದ್ವಿ. ಅದೇ ರೀತಿ ಆಯ್ಕೆ ಆಗಿದೆ. ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಆಯ್ಕೆ. ನಿಮಗೆ ಎಷ್ಟು ಮತದಾರ ಬಂದ ಸರ್ ನೀವು ಅಧ್ಯಕ್ಷ? ಇಲ್ಲ ಹೇಳೋದು 10 ಜನ ಸಹಾಯ ಮಾಡಿದ್ದಾರೆ. ನಮ್ಮಲ್ಲಿ 10 ಜನ ಸಹಾಯ. ಸರ್ ಮುಂದಿನ ಗುರಿ ಏನು ಸರ್ ನಿಮಗೆ? ಸಂಘದ ಹಿತದೃಷ್ಟಿಯಿಂದ ಒಳ್ಳೇದು ಮಾಡಬೇಕು. ಸಂಘಕ್ಕೆ ಏನಾಗ್ತದೆ ನಮ್ಮ ಕೈಯಿಂದ ಅದು ಆಡಳಿತ ಮಂಡಳಿ 15 ಜನ ಸೇರ್ಕೊಂಡು ಈಗೆಲ್ಲ ಮುಗಿದೋಗಿದೆ ಎಲೆಕ್ಷನ್. ಈಗ 15 ಜನ ಒಂದೇ 15 ಜನ ಸಹಕಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟು ಟೈಮ್ ತಗೋತೀವಿ. ಅವತ್ತು ನಾವು ಚಿಕ್ಕ ಒಟ್ಟಿಗೆ ಟೈಮ್ ತಗೊಂಡು ಅವರು ಗೈಡ್ಲೈನ್ ಮಾಡ್ಬೇಕು. ಏನು ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಅನ್ನೋ ಥರ ಆಯ್ತು. ಒಂದು ನಿಮಿಷ. ಈಗ ರೈತ ಸಂಘಕ್ಕೆ ಕಾಂಗ್ರೆಸ್ನವರು JDSನವರು ಯಾರು ನಿಂತಿದ್ದಾಗ ಒಂದು ಓಟ್ ಹಾಕೋರಲ್ಲ, ಅದಕ್ಕೆ ಏನಂತೀರ? ಅದು ಒಡಂಬಡಿಕೆ ಅಂತೀರಾ? ಇದು ಹೊಸ ಈಗ ಈಗ ಕಾಂಗ್ರೆಸ್ ಅವ್ರು ನಿಂತಿದ್ರು ಆಯ್ತಾ, ಒಬ್ಬರಿಗೆ 700 ಓಟ್ ಕೊಟ್ಟಾಗ, ಇನ್ನೊಬ್ಬರಿಗೆ 1100 ಓಟ್ ಕೊಟ್ಟಾಗ. ಈಗ JDSನಲ್ಲಿ ಹೋಗಿರ್ಬೇಕಲ್ವಾ? ಅದನ್ನ ಏನಂದ್ರೆ ಒಡಂಬಡಿಕೆ, ರೈತ ಸಂಘದ ಒಡಂಬಡಿಕೆ ಅಂತೀರಾ? ಇಲ್ಲ ಅಲ್ವಾ? ಅಂದರೆ ಇದು ಸ್ಥಳೀಯ ಸಂಸ್ಥೆಗಳಲ್ಲಿ ಅವೆಲ್ಲ ಪಕ್ಷ ಪಾರ್ಟಿ ಬರಲ್ಲ, ಅವರು ವೈಯಕ್ತಿಕವಾಗಿ ಹೋಗ್ತವೆ ಮಾಡ್ಕೊಂಡವ್ರು. ನಾವೀಗ ರಾಜಕೀಯ ತರೋದು ಬೇಡ. ಸರ್, ಈಗ ರವಿ ಅವರು ತ್ಯಾಗರಾಜವ್ರಿಗೂ ಮಂಜಣ್ಣವ್ರಿಗೂ ಇಷ್ಟ ಆಗೋಕ್ಕೆ ರವಿ ಅವರಿಗೆ ಕಾರಣ ತ್ಯಾಗರಾಜವ್ರಿಗೂ ಮಂಜಣ್ಣ ಅವ್ರಿಗೂ ಇಷ್ಟ ಆಗೋಕ್ಕೆ ರವಿ ಅವರು ಏನು ಕಾರಣ? ಅಂತಮ್ಮ ಇನ್ನೇನು